ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ನನಗೆ ರೆಗ್ಯುಲರ್ ನನ್ನದೇ ಆದಂಥ ಸ್ವಲ್ಪ ಪರ್ಸ್ನಲ್ ಕೆಲಸಗಳದಾವು. ಅವನ್ನ ನಾನು ಮುಗಿಸ್ಕೊಂಡು ಆಮೇಲೆ ಮತ್ತೆ ಯೂಟ್ಯೂಬಿಗೆ ಬಂದು ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರಬೇಕು ಅಂಥ ವಿಡಿಯೋಗಳನ್ನ ಮಾತ್ರ ನಾನು ಹಾಕೋದು. ಈ ವಿಡಿಯೋದಾಗ ಏನು ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ಅದಂತಂದ್ರೆ, ನನ್ನ ವೀವರ್ಸ್ ಒಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಅದಲ್ಲ, ಆ ಚಾನಲ್ದ ವೀವರ್ಸ್ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು. ಏನು ಅಂತ ಹೇಳ್ತೀನಿ ನೋಡ್ರಿ. ನಿಮ್ಗೆ ಮೇಲೂ ಹಾಕಿನಿ ಅವ್ರ ಕಮೆಂಟ್ ಏನು ಹಾಕಿದ್ರು ಅಂಥೇಳಿ. ಇದೇ ಥರ ಕ್ವಶನ್ಸು ಸುಮಾರು ಜನ ಕೇಳ್ತಾ ಇದ್ರಿ. ಯಾಕಂತಂದ್ರೆ ಇದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಬರೋದ್ರಿಂದ ಇವತ್ತು ನಾನು ನಿಮಗೋಸ್ಕರ ಟೈಮ್ ಬಿಡು ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲ, ಒಂದು ಚೂರು ಟೈಮ್ ಇಲ್ಲ. ಇಷ್ಟು ಕೆಲಸ ಆಗೈತಿ ನನಗಂದ್ರೆ ಹೇಳೋಕ್ಕೆ ಮಾತೇ ಇಲ್ಲ. ಹಿಂಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡೋಕೆ ಲೇಟ್ ಆಗ್ತಾ ಇದೆ. ಬಟ್ ನಾನು ಟೈಮ್ ಮಾಡಿಕೊಂಡು ನಿಮಗೋಸ್ಕರ ನೀವು ಯಾವ್ಯಾವ ಕಮೆಂಟ್ಗಳು ಜಾಸ್ತಿ ಅದ್ರ ಬಗ್ಗೆ ಯಾವ ವಿಚಾರಗಳ ಬಗ್ಗೆ ಕಮೆಂಟ್ ಬರ್ತಾವ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಏನಂತಂದರೆ, ತುಂಬ ಜನ ನನಗೆ ಕಾಲ್ ಮಾಡಿ ಹೇಳೋದು ಏನಂತಂದರೆ, ನಿಮ್ಮ ಮೋಟಿವೇಶ್ನಲ್ ವಿಡಿಯೋಗಳು ನಮಗೆ ತುಂಬಾ ಇಷ್ಟ ಆಗ್ತಾವ್ರಿ. ಒಂದು ಸತಿ ಅಲ್ಲ 3-4 ಸತಿ ನಾವು ನಿಮ್ಮ ವಿಡಿಯೋಸ್ ನೋಡ್ತೀವಿ, ಅದೇ ವಿಡಿಯೋನೇ 3-4 ಸತಿ ನೋಡ್ತೀವಿ ಅಂತ ಈ ರೀತಿ ನಾನು ಹೇಳ್ತಾ ಇರ್ತೀನಿ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಇದ್ದಿದ್ರಿಂದನೇ ನಾನು ಯೂಟ್ಯೂಬಿಗೆ ವಿಡಿಯೋ ಹಾಕೋದು ಆಗ್ತಾ ಇರೋದು. ಇಲ್ಲಿಲ್ಲ ಅಂದರೆ ನಿಮ್ದು ಯಾರ್ದು ಸಪೋರ್ಟ್ ಇರಲಿಲ್ಲ ಅಂದರೆ ನಾನು ಖಂಡಿತ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇನ್ನೂ ಕೆಲವು ಜನ ಏನು ಕೇಳ್ತೀರಿ ಅಂದರೆ, ನೀವೇನು ಆನ್ಲೈನ್ ಕ್ಲಾಸ್ ಮಾಡಕತ್ತಿರಲ್ಲ, ಅದನ್ನು ಯೂಟ್ಯೂಬಿಗೂ ಹಾಕ್ರಿ ಅಂತ ಕೇಳಾತ್ತೀರಿ. ಖಂಡಿತ ನಾನು ಅವೇ ಕಂಟೆಂಟ್ಗಳನ್ನ ಯೂಟ್ಯೂಬಿಗೂ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾನು ಆನ್ಲೈನ್ದವ್ರಿಗೆ ಬೇರೆ ತೋರಿಸೋದು, ಯೂಟ್ಯೂಬಿಗೆ ಬೇರೆ ತೋರಿಸೋದು ಮಾಡ್ತಾ ಇಲ್ಲ. ಪ್ರಾಮಿಸ್ ಫ್ರೆಂಡ್ಸ. ಯಾಕಂದರೆ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೆ ನಿಮಗೆ ಸೇಮ್ ಕಂಟೆಂಟು. ಯಾಕಂದ್ರೆ ನಾನು ಆನ್ಲೈನ್ ಕ್ಲಾಸ್ದವ್ರಿಗೆ ಗೊತ್ತದ. ಯಾಕಂದ್ರೆ ಕಂಟೆಂಟ್ ಸೇಮ, ಬಟ್ ರೆಗ್ಯುಲರ್ ಆಗಿ ವಿಡಿಯೋ ಬರೋದಿಲ್ಲ ಅನ್ನೋದು ಒಂದೇ ರೀಸನ್ನು. ಮತ್ತು ಸರ್ಟಿಫಿಕೇಟ್ ಸಿಗೋದಿಲ್ಲ ಯೂಟ್ಯೂಬ್ದಿಂದ. ನಾನು ಆನ್ಲೈನ್ದವ್ರಿಗೆ ರೆಗ್ಯುಲರ್ ಆಗಿ ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋ ಹಾಕ್ತಾ ಇರ್ತೀನಿ. ಮತ್ತು ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಇಷ್ಟು ಬಿಟ್ಟು ಕಂಟೆಂಟು ಸೇಮ್ ಇರುತ್ತೆ. ಯಾಕಂದ್ರೆ ಯೂಟ್ಯೂಬಿಗೊಂದು ಮತ್ತು ಇದಕ್ಕೊಂದು ಆನ್ಲೈನ್ ಕ್ಲಾಸಿಗೊಂದು ಈ ರೀತಿ ನಾನು ಮಾಡೋಂಗಿಲ್ಲ. ಸೇಮ್ ಕಂಟೆಂಟು. ನನಗೆ ಎಂಬ್ರಾಯ್ಡ್ರಿ ವೀಡಿಯೋಸ್ ಕೂಡ ಹಾಕೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ನಾನು ಹೇಳಿದ್ನೆಲ್ಲ ತುಂಬ ಬಿಜಿ ಇದ್ದೀನಿ ಅಂತೇಳಿ. ಅದೇ ಆದಂಥ ಪರ್ಸ್ನಲ್ ಕೆಲಸಗಳದಾವು. ಹೀಗಾಗಿ ನನಗೆ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಟೈಮ್ ಮಾಡಿಕೊಂಡು ನಿಮ್ಗೆ ನಾನು ವೀಡಿಯೋ ಹಾಕ್ತೇನೆ. ನನಗೆ ಇನ್ನೂ ಒಂದು ಸ್ವಲ್ಪ ದಿನ ಆದರೂ ನನಗೆ ಇನ್ನೂ ಕೆಲಸ ಅದಾವೆ. ಇನ್ನೂ ಒಂದು ಸ್ವಲ್ಪ ದಿನ ಕೆಲಸ ಐತೆ ನಂದು. ಅದನ್ನಿಷ್ಟು ಮುಗಿಸ್ಕೊಂಡು ಬಂದು ನಾನು ನೆಕ್ಸ್ಟ್ ನಿಮ್ಗೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ವ್ಯೂವರ್ಸ್ ಏನು ಕೇಳಿದರು ಅಂತಂದರೆ, 16 ವರ್ಷದಿಂದ ಅವರು ಟೈಲರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕಸ್ಟಮರ್ನೂ ಜಾಸ್ತಿ ಆಗಿಲ್ಲ ಮತ್ತು ಬಿಸ್ನೆಸ್ ಇಂಪ್ರೂವ್ನೂ ಆಗಿಲ್ಲ. ಯಾಕ್ರಿ ಮೇಡಮ್, ಮತ್ತು ಜಾಸ್ತಿ ಬ್ಲೌಸ್ನು ನಂಗೆ ಸ್ಟಿಚ್ ಮಾಡೋಕ್ಕಾಗಂಗಿಲ್ಲ ಅಂತ ಈ ರೀತಿ ಹೇಳಿದರು. ಇನ್ನು ಕೆಲವರು ಜನರು ಏನಂದರೆ, ನನಗೆ ಡೈಲಿ 1 ಅಥವಾ 2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಏನಾದರೂ ಟಿಪ್ಸ್ ಇದ್ದರೆ ಹೇಳ್ರಿ ಮೇಡಮ್ ಅಂತ ಇನ್ನೂ ಕೆಲವು ಜನ ನನಗೆ ಕೇಳಿರಿ. ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ 19ರಿಂದ 20 ವರ್ಷದ ಸರ್ವಿಸ್ ಪ್ರಕಾರ ನಾನು ಹೇಳೋದು ಅಂತಂದ್ರೆ, ಈಗ ನೋಡ್ರಿ, 16 ವರ್ಷದಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರಿ. ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಏನು ಬೇಕು? ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ನಿಮ್ಗೆ ಏನು ಬೇಕು ಅಂತಂದ್ರೆ, ಫಸ್ಟಿಗೆ ನೀವು ಮನೆ ಮುಂದೆ ಒಂದು ಬೋರ್ಡ್ ಹಾಕ್ರಿ. ಅದನ್ನು ಮರೀಲಾರ್ದೇನೆ. ಯಾಕಂದ್ರೆ ಬೋರ್ಡ್ ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಇಲ್ಲಿ ಸ್ಟಿಚ್ ಮಾಡ್ತಾರಾ, ಇಲ್ಲಿ ಏನೇನು ಫೆಸಿಲಿಟಿ ಅವೈಲೇಬಲ್ ಅದ ಟೈಲರಿಂಗ್ ಒಳಗೆ ಅಂಥೇಳಿ ಎಲ್ಲನೂ ನಾವು ಡೀಟೇಲಾಗಿ ಬರೆದು ಒಂದು ಬೋರ್ಡ್ ಹಾಕಿ ಕೆಳಗೆ ಫೋನ್ ನಂಬರ್ ಕೊಟ್ಟಿವಿ ಅಂತಂದ್ರೆ ಅದರಿಂದ 50% ಕಸ್ಟಮರ್ ಹೆಚ್ಚಾಗ್ತಾರೆ. ಅಂದರೆ ನಾವು ಬೋರ್ಡ್ ಹಾಕೋದ್ರಿಂದ ಇಲ್ಲಿ ಸ್ಟಿಚ್ ಮಾಡ್ತಾರ ಅನ್ನೋದು ಹೊಸಬ್ರಿಗೆ ಗೊತ್ತಾಗುತ್ತಾ. ಮತ್ತು ಏರಿಯಾ ಚೇಂಜ್ ಮಾಡಿ ನಾನು ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊತ ಬಂದೀನಿ. ಏರಿಯಾ ಚೇಂಜ್ ಮಾಡಿ ನಂದು ಎಷ್ಟು ಹೈರಾಣ ಆಗಿತ್ತು. ಈ ಸದ್ಯಕ್ಕೆ ನಾನು ಎಷ್ಟು ಬಿಜಿ ಆಗೀನಿ. ಅವಾಗ ನಾನು 2 ತಿಂಗಳು ಖಾಲಿ ಇದ್ದಿದ್ದಕ್ಕೆ ನನ್ನ ಕಸ್ಟಮರ್ ಹೆಂಗೆ ನಾನು ಇಂಪ್ರೂವ್ ಮಾಡಿಕೊಂಡೆ ಪ್ರತಿಯೊಂದು ನಾನು ಈ ನನ್ನ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ಕೊತ ಬಂದೀನಿ. ದಯವಿಟ್ಟು ಅದನ್ನು ನಾನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿಲ್ಲ ಅದನ್ನ ಎಲ್ಲನೂ ಒಂದು ಸತಿ ನೀವು ವಿಡಿಯೋ ನೋಡಿರಿ. ಯಾಕಂದ್ರೆ ಜೀರೋದಿಂದ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಫ್ರೆಂಡ್ಸ್. ಜೀರೋದಿಂದ. ಯಾಕಂದ್ರೆ ಅವಾಗ ನನಗೇನು ಕಸ್ಟಮರ್ ಇರ್ತಿದ್ದಿಲ್ಲ. ಏರಿಯಾ ಚೇಂಜ್ ಮಾಡಿನ ಫುಲ್ ಡೌನ್ ಹೊಡೆದಿತ್ತು ನನ್ನ ಬಿಸ್ನೆಸ್. ಈಗ ನನಗೆ ಸಾಕನಟ್ಟು ಬಟ್ಟೆ ಬರ್ತಾವೆ. ನನಗೆ ಟೈಮ್ ಸಿಗ್ತಾಯಿಲ್ಲ, ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಯೂಟ್ಯೂಬ್ ಒಂದು ಮಾಡ್ಕೊಂಡೀನಿ, ಆನ್ಲೈನ್ ಕ್ಲಾಸ್ಗಳು ಮಾಡ್ಕೊಂಡೀನಿ.
ಆನ್ಲೈನ್ ಕ್ಲಾಸ್ನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಆನ್ಲೈನ್ ಕ್ಲಾಸ್ನೂ ಸೇರ್ಕೊಳ್ಳೋರು ಈಗ ಫಸ್ಟ್ ಬ್ಯಾಚ್ ಅಂತೂ ಫುಲ್ ಆಗಿದೆ. ಈ ಸದ್ಯಕ್ಕೆ ಯಾರನ್ನೂ ಸೇರಿಸ್ಕೊಳಕ್ಕಾಗಲ್ಲ ಫಸ್ಟ್ ಬ್ಯಾಚ್ ಒಳಗೆ. ಸೆಕೆಂಡ್ ಬ್ಯಾಚು ಮಾರ್ಚ್ 10ನೇ ತಾರೀಕಿನ 10ನೇ ತಾರೀಕಿಗೆ ಸೆಕೆಂಡ್ ಬ್ಯಾಚು ಮಾರ್ಚ್ 10ನೇ ತಾರೀಕಿಗೆ ಕ್ಲಾಸಸ್ ಬರ್ತದೆ. ಆವಾಗ ಯಾರೆಲ್ಲ ನಿಮಗೆ ಇಂಟ್ರೆಸ್ಟ್ ಅಲ್ಲ ಟೈಲರಿಂಗಿಗೆ ಸೇರ್ಕೋಬೇಕು ಅನ್ನೋರು ಮಾರ್ಚ್ 10ನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಮಾಡಿರಿ ಫ್ರೆಂಡ್ಸ್. ನಾನೊಂದು ಗ್ರೂಪ್ ಮಾಡಿ 10ನೇ ತಾರೀಕಿನಿಂದ ನಿಮಗೆ ಕ್ಲಾಸಸ್ ಹಾಕ್ತೇನೆ. ಫೀಸ್ ಅದು ಎಲ್ಲ ನಿಮಗೆ ಹೋದ ವಿಡಿಯೋದಾಗ ನಾನು ಹೇಳೀನಿ. 3 ತಿಂಗಳಿಗೆ 3,000 ರೂಪಾಯಿ ಫೀಸು, ಆಲ್ ಬ್ಲೌಸಸ್ ಕೋರ್ಸ್ ಅಂತ ಹೇಳೀನಿ. ಇದ್ರ ಬಗ್ಗೆ ಒಂದು ನನಗೆ ಆನ್ಲೈನ್ ಕ್ಲಾಸದ್ದು ಒಂದು ವಿಡಿಯೋನೇ ಅದ, ನೀವು ಬೇಕಿದ್ರೆ ಅದನ್ನು ನೋಡ್ಬೋದು ಫ್ರೆಂಡ್ಸ್. ಆ ವಿಡಿಯೋ ನೀವು ಚೆಕ್ ಮಾಡಿರಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತದೆ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಬಗ್ಗೆನೇ ನಾನು ಅದರೊಳಗೆ ವಿಡಿಯೋ ಮಾಡೀನಿ. ಚೆಕ್ ಮಾಡಿರಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗ್ತದೆ. ಈಗ ಅದ್ರ ಬಗ್ಗೆನೇ ಹೇಳೋದಂತಾದರೆ, ಈಗ ನಾವು ಬಿಸ್ನೆಸ್ ಬಗ್ಗೆ ಹೇಳೋದು. ಫಸ್ಟಿಗೆ ನಾನು ಬೋರ್ಡ್ ಹಾಕಬೇಕಂತ ಹೇಳಿದೆ. ಬೋರ್ಡ್ ಹಾಕ್ರಿ ಫ್ರೆಂಡ್ಸ್, ಮನೆ ಮುಂದೆ ಬೋರ್ಡ್ ಹಾಕ್ರಿ. ಆಮೇಲೆ ಏನದ, ನಾವು ಯಾವ್ಯಾವ ಸ್ಟಿಚ್ ಮಾಡಿರ್ತೀವಲ್ಲ ಅವೆಲ್ಲ ಸ್ಟಿಚಿಂಗ್ ಮಾಡಿದ್ದು, ಆಮೇಲೆ ಜಾಸ್ತಿ ಕಸ್ಟಮರ್ ನಮ್ಮದು ಫೋನ್ ವಾಟ್ಸಪ್ ಅಂತೂ ಇದ್ದೇ ಇರ್ತೈತಿ, ಫೇಸ್ಬುಕ್ ಅಂತೂ ಇದ್ದೇ ಇರ್ತೈತಿ. ಇವಕ್ಕೆಲ್ಲ ಶೇರ್ ಮಾಡ್ಕೊರಿ. ನೀವು ಯಾವ್ಯಾವ ಬ್ಲೌಸ್ಗಳು ಸ್ಟಿಚ್ ಮಾಡಿರ್ತಿರಲ್ಲ ಅವಕ್ಕೆಲ್ಲ ನೀವು ಶೇರ್ ಮಾಡಿರಿ. ನಾವು ಯಾವ್ಯಾವ ಬ್ಲೌಸ್ಗಳು ನೀಟಾಗಿ ಅಗದಿ ಡಿಸೈನ್ಸ್ಗಳು ಫಸ್ಟ್ ಕ್ಲಾಸ್ ಆಗಿ ಸ್ಟಿಚ್ ಮಾಡಿರ್ತೀವಲ್ಲ ಅವೆಲ್ಲನೂ ನೀವು ವಾಟ್ಸಪ್ಪಿಗೆ ಫೇಸ್ಬುಕ್ಕಿಗೆ ಶೇರ್ ಮಾಡೋದ್ರಿಂದ ಹೆಚ್ಚಿನ ನಮಗೆ ಆರ್ಡರ್ಸ್ಗಳು ಬರ್ತಾವೆ. ಅದನ್ನು ತಪ್ಪಲಾರ್ದೆ ಮಾಡಿರಿ. ಮತ್ತು ಇನ್ನೊಂದು ಏನಂದ್ರೆ, ಎಲ್ಲರಿಗೂ ನೀವು ಯಾರು ನಿಮಗೆ ಪರಿಚಯ ಇರ್ತಾರಲ್ಲ ಅವರಿಗೆಲ್ಲರಿಗೆ ನೀವು ಹೇಳಬೇಕು, ಹಿಂಗೆ ನಾವು ಸ್ಟಿಚ್ ಮಾಡ್ತೀವಿ ರೀಸನೇಬಲ್ ಪ್ರೈಸ್ ಒಳಗೆ. ಇಂಟ್ರೆಸ್ಟ್ ಇದ್ರೆ ಫಸ್ಟಿಗೆ ಒಂದು ಕೊಟ್ಟು ನೋಡ್ರಿ, ಆಮೇಲೆ ನೀವು ಮತ್ತೆ ಹಾಕಕತ್ರಿ ಅಂತ ಈ ರೀತಿ ನಾವು ಹೇಳ್ಕೊಳ್ಳೋದ್ರಿಂದ ಏನೂ ತಪ್ಪೇನಿಲ್ಲ. ನಾವು ಯಾವ ಕೆಟ್ಟ ಕೆಲಸನೂ ಮಾಡ್ತಾ ಇಲ್ಲ, ದುಡಿತಾ ಇದ್ದೀವಿ. ಹೇಳ್ಕೋಬೇಕು. ಹೇಳ್ಕೊಳ್ಳೋದು ಕೆಲವೊಬ್ಬರಿಗೆ ಮುಜುಗರ. ಸ್ಟಾರ್ಟಿಂಗ್ ನನಗೂ ಹಾಗೆ ಆಗ್ತಿತ್ತು. ನಾ ಹೆಂಗೆ ಹೇಳ್ಬೇಕು, ಅವಾಗೆಲ್ಲ ಬೋರ್ಡ್ ಗೀಡ್ ನಮಗೆ ಅವೈಲೇಬಲ್ ಇದ್ದಿದ್ದಿಲ್ಲ. ಹೆಂಗೆ ಮಾಡೋದು, ಹೆಂಗೆ ಹೇಳ್ಕೋಬೇಕು, ಈ ಥರ ನನಗೂ ಒಂಥರ ಮುಜುಗರ ಅನಿಸಿತ್ತು. ಆದರೂ ನಾನೇನು ದುಡಿತಾ ಇದ್ದೀವಿಲ್ಲ, ಏನು ಕೆಟ್ಟ ಕೆಲಸ ಅಂದರೂ ಅಲ್ವಲ್ಲ, ದುಡಿತಾ ಇದ್ದೀವಿ ಅಂಥೇಳಿ ನಾವು ಗಟ್ಟಿ ಧೈರ್ಯ ಮಾಡಿ ಅವರಿಗೆ ಹೇಳಬೇಕು. ಹೇಳೋದ್ರಿಂದ ಅವ್ರು ಒಬ್ಬರು ಕಸ್ಟಮರ್ ಬ್ಲೌಸ್ಗಳು ನಾವು ನೀಟಾಗಿ ಹೊಲಿದು ಕೊಟ್ರೆ ಅವ್ರು 10 ಮಂದಿಗೆ ಹೇಳ್ತಾರೆ ಫ್ರೆಂಡ್ಸ್, ಹಿಂಗೆ ಇಲ್ಲಿ ಹೊಲಿತಾರ ಬರ್ರಿ, ಚಲೋ ರೇಟ್ ಅದ ಅಂದ್ರೆ ಕಡಿಮೆ ರೇಟ್ ತೊಗೊಂಡು ಚಲೋತ್ನಿಗೆ ಹೊಲಿದು ಕೊಡ್ತಾರೆ ಬರ್ರಿ ಅಂತ ಅವರು ಒಬ್ಬರು 10 ಮಂದಿನ ಕರ್ಕೊಂಬರ್ತಾರೆ. ಈ ರೀತಿ ನಾವು ಐಡಿಯಾ ಉಪಯೋಗಿಸಿ ಸ್ಟಿಚ್ ಮಾಡೋದನ್ನು ಕಲಿಬೇಕು ಹೇಳೀನಿ ಫ್ರೆಂಡ್ಸ್. ಆದ್ರೂ ನಿಮ್ಮ ಒತ್ತಾಯದ ಮೇರೆಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಸಲ ಆಯಿತು ಇದ್ರ ಬಗ್ಗೆನೇ ಕಮೆಂಟ್ ಬರ್ತಾ ಇದ್ದು ನನಗೆ. ಹೀಗಾಗಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕೆ ಇವತ್ತು ನನಗೆ ಟೈಮ್ ಸಿಕ್ತು. ಆಮೇಲೆ ಎಲ್ಲೇ ಫಂಕ್ಷನ್ಗದು ಹೋದ್ರೆ ಅದು ಏನು ಮಾಡ್ಬೇಕು, ನೀವು ನಿಮ್ಮದೇ ಆದಂಥ ನೀವೇನು ಸ್ಟಿಚ್ ಮಾಡಿರ್ತಿರಲ್ಲ ಅಂಥದ್ದು ಒಂದು ಒಳ್ಳೆ ಡಿಸೈನ್ನ ಸ್ಟಿಚ್ ಮಾಡ್ಕೊಂಡು ಅದನ್ನು ವೇರ್ ಮಾಡ್ಕೊಂಡು ಹೋಗಬೇಕು. ಆವಾಗ ಒಂದು ಈಗಂದ್ರೆ ಹೆಣ್ಮಕ್ಳಿಗೆ ಡಿಸೈನ್ ಬ್ಲೌಸ್ ಅಂದ್ರೆ ಟ್ರೆಂಡು. ಯಾರಾದರೂ ನಿಮಗೆ ಕೇಳೇ ಇರ್ತಾರೆ, ಇಲ್ಲ ತುಂಬ ನೀಟಾಗಿ ಸ್ಟಿಚ್ ಮಾಡಿರಿ, ಎಲ್ಲಿ ಸ್ಟಿಚ್ ಮಾಡಿಸಿರಿ ಅಂತ ಹೇಳಿ. ನನ್ನ ಕಸ್ಟಮರ್ಸ್ ಅವ್ರು ಬಂದು ಹೇಳ್ತಾರೆ ನನಗೆ. ಅವ್ರು ಏನಂತಂದ್ರೆ, ಅವರು ಏನು ನಾನು ಸ್ಟಿಚ್ ಮಾಡಿದ ಬ್ಲೌಸ್ಗಳು ಅಥವಾ ಡ್ರೆಸ್ಗಳೇನು ಹಾಕ್ಕೊಂಡಿರ್ತಾರಲ್ಲ ಎಲ್ಲಿ ನೀವು ಬಾಂಬೆದಾಗ ಹೊಲಿಸ್ಕೊಂಬಂದಿರೇನಂತೆ ಕೇಳ್ತಾರಂತ ಅವ್ರಿಗೆ. ಆ ಕಸ್ಟಮರ್ ಬಂದು ನನಗೆ ಹೇಳ್ತಾರೆ, ನಮ್ಗೆ ಹಿಂಗೆ ಕೇಳ್ತಾರ್ರಿ ಕಸ್ಟಮರು, ಎಲ್ಲಿ ಹೊಲಿಸ್ಕೊಂಬಂದ್ರಿ, ಬಾಂಬೆದಾಗ ಹೊಲಿಸಿರೇನು ನೀವು, ಈ ಥರ ಡಿಸೈನ್ಸ್ ಹಿಂಗೆ ಕೇಳ್ತಾರ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ನನಗೂ ಕೂಡ. ಅವರು ನನ್ನ ಬಿಟ್ಟು ಎಲ್ಲಿ ಹಾಕಲ್ಲ ಫ್ರೆಂಡ್ಸ್. ನಾನು ಎಷ್ಟು ದಿನ ಟೈಮ್ ತೊಗೊಂಡ್ರು ನನ್ನ ಹತ್ರನೇ ಹಾಕ್ತಾರೆ ಬಟ್ಟೆ, ಬೇರೆ ಎಲ್ಲಿ ಕೂಡ ಹೊಲಿಸ್ಕೊಳಕ್ಕೆ ಹೋಗಂಗಿಲ್ಲ ಅವ್ರು. ಒಂದು ವೇಳೆ ನನಗೆ ಆಗಲ್ಲ ಅಂತೇಳಿ ನಾನು ವಾಪಸ್ ಮಾಡಿದ್ನಿ ಅಂತಂದ್ರೆ, ಎಲ್ಲಿ ಹೊರಗಡೆ ಎಲ್ಲೋ ಸ್ಟಿಚ್ ಮಾಡಿಸಿದ್ರಂತವ್ರು, ನಾನು ಆಗಲ್ಲಂತೆ ಹೊಳೆ ಕಳಿಸಿದ್ದೆ. ಯಾಕಂದ್ರೆ ಟೈಮ್ ಶಾರ್ಟೇಜ್ ಇತ್ತು, 2 ದಿವಸನ ಬಟ್ಟೆ ಬೇಕಂದ್ರೆ ಅವರು. ನನಗೂ ಈ ಆನ್ಲೈನ್ ಕ್ಲಾಸಸ್ಸು ಇವು ಅವು ಹಿಂಗಾಗಿ ನನಗೂ ಟೈಮ್ ಸಿಗ್ತಿರ್ಲಿಲ್ಲ. ಅವ್ರಿಗೆ ಹೊಳೆ ಕಳಿಸಿದೆ, ಇಲ್ಲ ನನಗೆ ಸದ್ಯಕ್ಕೆ ಆಗಲ್ಲ, ಮುಂದೆ ನೋಡ್ಕೊಂಡು ಟೈಮ್ ಕೊಟ್ರೆ ನಾನು ಸ್ಟಿಚ್ ಮಾಡ್ಕೊಡ್ತೀನಿ, ಟೈಮ್ ಇಲ್ಲ 2 ದಿವಸ ಬೇಕನ್ನ. ಅವರು ಇರಲಿ ಬಿಡ್ರಿ ಇನ್ನೊಂದ್ಸತಿಗೆ ಮತ್ತೆ ಇಲ್ಲೇ ಬರ್ತೀನಿ ಅಂತ ಅಂದ್ಕೊಂಡು ಅವರು ಬೇರೆ ಕಡೆ ಹಾಕಿದ್ರು ಡ್ರೆಸ್ಸಸ್ಗಳು. ಆ ಡ್ರೆಸ್ಸಸ್ ಫುಲ್ ಹಾಳಾಗ್ಯವಂತ ಬೈಕೊಂತ ಬಂದರು. ನೀವು ಆಗಲ್ಲ ಅಂತಂದ್ರಿ, ನಾನು ಅಲ್ಲಿ ಹಾಕಿ ಬಂದೆ, ಅಷ್ಟು ಡ್ರೆಸ್ಸಸ್ ಬ್ಲೌಸ್ ಎಲ್ಲ ಕೆಡಿಸ್ಕೊಟ್ಟಾರ, ರೊಕ್ಕನೂ ಹೋದು ಬಟ್ಟೆನೂ ಹಾಳಾಯಿತು ಅಂಥೇಳಿ ಉಲ್ಟಾದು ಡ್ರೆಸ್ ನನ್ನ ಹತ್ರನೇ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋದರು ಅವರು. ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾವೆ. ನನಗೂ ಜೀವ ಒಂಥರ ಹಳಾಳೆ ಆಯಿತು. ಹಳಾಳೆ ಅಂದರೆ ಬೇಜಾರಾಯಿತು. ನಾನು ಸ್ಟಿಚ್ ಮಾಡಿಕೊಟ್ರೆ ಪಾಪ ಅವ್ರದ್ದು ದುಡ್ಡು ಬಟ್ಟೆ ಹಾಳಾಗ್ತಿರ್ಲಿಲ್ಲ, ಉಳಿತಿತ್ತು. ಅಂದರೆ ನನಗೂ ಟೈಮ್ ಶಾರ್ಟೇಜು ಒಂದಲ್ಲ ಫ್ರೆಂಡ್ಸ್, ನನಗೆ ಸಾವಿರಾರು ಕೆಲಸ ಇರ್ತಾವೆ. ದಿನ ಹೊತ್ತು ಮುಣಗಿದ್ರೆ ನನಗೆ ಹೆಂಗೆ, ಕೆಲವೊಬ್ಬರಿಗೆ ಟೈಮ್ ಪಾಸ್ ಆಗ್ತಾ ಇರಲ್ಲ, ಬೇರೆಯವ್ರು ಮಾತಾಡ್ಕೊಂಡೇ ಕಾಲ ಕಳೀತಿರ್ತಾರೆ. ಅಂಥವ್ರ ಮಧ್ಯೆ ನಾನು ಬೆಳಿಗ್ಗೆ ಹೊತ್ತು ಮುಣಗಿದ್ರೂ ನನಗೆ ಟೈಮ್ ಸಾಕಾಗಲ್ಲ ನನ್ನದೇ ಆದಂಥ ಕೆಲಸ ಮಾಡ್ಕೊಳಕ್ಕೆ. ಅದಕ್ಕೆ ಹೀಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಬ್ಯುಸಿ ಲೈಫ್ ಒಳಗೆ ನಾವು ಎಲ್ಲನೂ ಏನೇನು ಪ್ರಾಬ್ಲಮ್ಸ್ ಬರ್ತಾವಲ್ಲ ಎಲ್ಲನೂ ನಾವು ಫೇಸ್ ಮಾಡಬೇಕಾಗತ್ತೆ. ಬಿಸ್ನೆಸ್ನ ನೀವು ದಯವಿಟ್ಟು ನನಗೇನು ಕಮೆಂಟ್ ಹಾಕಿರಲ್ಲ ಫ್ರೆಂಡ್ಸ್, ದಯವಿಟ್ಟು ನೀವು ಬಿಸ್ನೆಸ್ನ ಈ ರೀತಿ ಇಂಪ್ರೂವ್ ಮಾಡ್ಕೋರಿ. ಆಮೇಲೆ ರೀಸನೇಬಲ್ ಪ್ರೈಸ್ ತೊಗೋರಿ. ಅವ್ರು ಹೇಳಿದ ಟೈಮಿಗೆ ನೀವು ಬಟ್ಟೆ ಡೆಲಿವರಿ ಮಾಡಿರಿ. ಮತ್ತು ಹ್ಞೂ ಅಂತ ತೊಗೊಂಡು ಆಮೇಲೆ ನೀವು ಸ್ಟಿಚ್ ಮಾಡಿ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವರು ನನ್ನ ಹತ್ರ ಬರಲ್ಲ. ನೆಕ್ಸ್ಟ್ ಟೈಮ್ ಅವರು ನಮ್ಮ ಹತ್ರ ಬರಲ್ಲ, ಹ್ಞೂ ಅಂತಂದು ನಾವು ಸ್ಟಿಚ್ ಮಾಡಿ ಕೊಡಲಿಲ್ಲ ಅಂತಂದ್ರೆ.
ಅದಕ್ಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆ, ಅವರು ನಿಮ್ಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಅವ್ರು ಹೇಳಿದ ಟೈಮಿಗೆ ನೀವು ಬಟ್ಟೆ ಕೊಡ್ರಿ, ರೀಸನೇಬಲ್ ಪ್ರೈಸ್ ತೊಗೋರಿ, ಆಮೇಲೆ ಸುತ್ತಮುತ್ತ ಇರುವಂಥ ರೇಟ್ಗಿಂತ ಒಂದು ಸ್ವಲ್ಪ ರೇಟ್ ಕಡಿಮೆ ಇಡ್ರಿ, ಮತ್ತು ಅವ್ರು ಹೇಳಿದ್ರ ಒಳಗಾಗಿ ನೀವು ಬಟ್ಟೆ ಡೆಲಿವರಿ ಕೊಡ್ರಿ ಅವರಿಗೆ. ಹೀಗಾಗಿ ಈ ಥರ ಮಾಡಿದ್ರೆ ಖಂಡಿತ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಮತ್ತು ನೀವು ಬಟ್ಟೆ ಜೊತೆಗೆ ಇನ್ನೊಂದು ಯಾವುದಾದ್ರೂ ಎಕ್ಸ್ಟ್ರಾ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀವು ಒಂದು ಯಾವುದಾದ್ರೂ ಬಿಸ್ನೆಸ್, ಇನ್ನೊಂದು ಸ್ಮಾಲ್ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಅದ್ರ ಜೋಡಿ ನೀವು ಆ್ಯಡ್ ಮಾಡ್ಕೊರಿ. ಏನಂದ್ರೆ ಒಂದು ಸ್ಟೇಷ್ನರಿ ಆಯ್ತು, ಒಂದು ಬಟ್ಟೆ ವ್ಯಾಪಾರ ಆಯ್ತು, ಈ ರೀತಿ ಒಂದು ಯಾವುದಾರ ಸ್ಮಾಲ್ ಬಿಸ್ನೆಸ್ ಅಂದ್ರೆ 5,000 10,000 ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ನ ಇದ್ರ ಕೂಡ ಆ್ಯಡ್ ಮಾಡ್ಕೊಂಡ್ರೆ ಅಂದ್ರೆ ಒಂದ್ರ ಜೊತೆ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾವೆ. ಈಗ ಬಟ್ಟೆ ನೋಡಕ್ಕೆ ಬಂದ್ರೆ ಅವ್ರ ಬಟ್ಟೆ ಇಲ್ಲೇ ತೊಗೊಂಡು ಸ್ಟಿಚ್ನು ನಿಮ್ಮ ಹತ್ರನೇ ಹಾಕಿ ಹೋಗ್ತಾರೆ ಬ್ಲೌಸಿಂದು, ಈ ರೀತಿ ಇಂಪ್ರೂವ್ಮೆಂಟ್ಸ್ನು ಇರ್ತಾವೆ. ಅದನ್ನು ನೀವು ನೋಡಿಕೊಂಡು ನಿಮ್ಮ ಏರಿಯಾ ವೈಸ್ ನೋಡಿಕೊಂಡು, ನಾ ಹೇಳಿನಂತೆ ಬಟ್ಟೆ ತೊಗೊಂಬಂದು ಆಮೇಲೆ ಲಾಸ್ ಆಗಿ ಮತ್ತು ನನಗೆ ಕೇಳಾಕೋಬೇಡ್ರಿ. ನಿಮ್ಮ ಏರಿಯಾ ವೈಸ್ ನೋಡಿಕೊಂಡು ಬಟ್ಟೆ ಸೇಲ್ ಆಗ್ತಾವೋ ಇಲ್ಲೋ, ಅಥವಾ ಸ್ಟೇಷ್ನರಿ ನಡೀತದೋ ಇಲ್ಲೋ, ಈ ರೀತಿ ನೋಡಿಕೊಂಡು ಬಟ್ಟೆ ಬಿಸ್ನೆಸ್ ಅಂದ್ರೂ ಇದೇನು ನಾವು ಸ್ಟಿಚಿಂಗ್ ಟೇಲರಿಂಗ್ ಬಿಸ್ನೆಸ್ ಅಂದ್ರೂ ಎವರ್ಗ್ರೀನ್ ಬಿಸ್ನೆಸ್, ಯಾವಾಗಲೂ ಇದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಹೆಂಗೆ ಹೊಸ ಹೊಸ ಡಿಸೈನ್ ಬರ್ತಾವಲ್ಲ ಹಂಗೆ ಹೊಸ ಹೊಸ ಡಿಸೈನ್ಗಳು ನಾವು ಕಲಿತು ಸ್ಟಿಚ್ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಈಗ ನಾವು ಏನು ಕಲ್ತಿರ್ತೀವಿ ಅಷ್ಟನ್ನೇ ನಾವು ಸ್ಟಿಚ್ ಮಾಡ್ಕೊತ ಕೂತ್ರೆ ನಡೆಯಂಗಿಲ್ಲ. ಯಾವ್ಯಾವ ಹೊಸ ಟ್ರೆಂಡ್ ಬರ್ತಾವಲ್ಲ ಅವ್ರನ್ನೆಲ್ಲ ನಾವು ಹಾಗೆ ನಮ್ಮ ಜೀವನದಾಗ ನಮ್ಮ ಬಿಸ್ನೆಸ್ ಒಳಗೆ ನಾವು ಆ್ಯಡ್ ಮಾಡ್ಕೊತ ಹೋಗಬೇಕು. ಹೊಸ ಡಿಸೈನ್ ಬರ್ತಿಲ್ಲೋ ಅದನ್ನು ನೋಡಿ ಕಲಿತು ನಾವು ಸ್ಟಿಚ್ ಮಾಡಿಬಿಡ್ಬೇಕು. ಈಗಂತೂ ಯೂಟ್ಯೂಬ್ ಅದ, ಯೂಟ್ಯೂಬ್ ಒಳಗೆ ಸಾವಿರಾರು ಡಿಸೈನ್ಸ್ಗಳು ಬರ್ತಾವೆ, ಲಕ್ಷಗಟ್ಟಲೆ ಡಿಸೈನ್ಸ್ ಬರ್ತಾವೆ. ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಯಾವುದು ಟ್ರೆಂಡ್ ಅದಲ್ಲ ಅದನ್ನು ಹುಡುಕ್ರಿ. ಟ್ರೆಂಡಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿರಿ, ನಿಮ್ಮದೇ ಆದಂಥ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡ್ಕೊರಿ. ಕಸ್ಟಮರ್ಗೂ ಹೇಳ್ರಿ ಬಂದವ್ರಿಗೆ ಇದು ಟ್ರೆಂಡ್ ಅದ, ಈ ರೀತಿ ಬ್ಲೌಸ್ಗಳು ನಾವು ಸ್ಟಿಚ್ ಮಾಡಿಕೊಡ್ತೀವಿ ಅಂಥೇಳಿ ಈ ರೀತಿ ಹೇಳ್ರಿ. ಹ್ಞೂ ಅಂತಾರೆ ಖಂಡಿತ. ಅವರು ನಾವು ಸೂಕ್ಷ್ಮವಾಗಿ ಚೆನ್ನಾಗಿ ಅವ್ರು ಕೂಡ ಮಾತಾಡಿ ಅವರಿಗೆ ತಿಳಿಸಿ ಹೇಳಿದೀವಿ ಅಂತಂದರೆ ಖಂಡಿತವಾಗಿ ಅವರು ಹ್ಞೂ ಅಂತಾರೆ. ಇದನ್ನೆಲ್ಲ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊರಿ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಇನ್ನೊಬ್ಬರು ವ್ಯೂವರ್ಸ್ ನನಗೇನು ಕೇಳಿದ್ರು, ಡೈಲಿ 4ರಿಂದ 5 ಅಥವಾ 6 ಬ್ಲೌಸ್ ನಾನು ಸ್ಟಿಚ್ ಮಾಡ್ಬೇಕ್ರಿ, ನನಗೆ 1 ಅಥವಾ 2 ಮಾಡೋಕ್ಕೆ ಆಗಲ್ಲ, ಹೆಂಗೆ ಮಾಡಬೇಕು ಅಂತೇಳಿ ಕೇಳಿದ್ರು ಅವರು. ನಾನೇನು ಹೇಳ್ತೀನಿ ನೋಡಿರಿ, ನಿಮ್ಗೆ ಡೈಲಿ 5ರಿಂದ 6 ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ಅಂತಂದ್ರೆ ನೀವು ಡೈಲಿ ನಶಿಕ್ನಾಗ ಹೇಳ್ಬೇಕು. ನಶಿಕ್ನಾಗ ಎದ್ದು ಒಂದು ವೇಳೆ 4ಕ್ಕೆ ಎದ್ರಿ ಅಂತಂದ್ರೆ, ಯಾಕಂದ್ರೆ ಇದು ನಂದು ಸ್ವಂತ ಅನುಭವ, ಎಕ್ಸ್ಪೀರಿಯನ್ಸ್, ನಂದು ಓನ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಈ ಸದ್ಯಕ್ಕೆ ನಾನು ಜಾಸ್ತಿ ಸ್ಟಿಚ್ ಮಾಡ್ತಾ ಇಲ್ಲ. ಯಾಕಂದ್ರೆ ನನಗೆ ಕೆಲಸಗಳು ಯೂಟ್ಯೂಬು ಮತ್ತು ಆನ್ಲೈನ್ ಕ್ಲಾಸಸ್ಸು, ಮನೆ ಕೆಲಸ, ಆಫ್ಲೈನ್ ಕ್ಲಾಸು ಇವೆಲ್ಲನೂ ನೋಡಿಕೊಂಡು ನಾನು ಕಡಿಮೆ, ನನಗೆ ಎಷ್ಟಾಗುತ್ತೋ ಅಷ್ಟೇ ಬಟ್ಟೆನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಇವು ಯಾವುದು ನಾನು ಆಫ್ಲೈನ್ ಕ್ಲಾಸ್ ಅವು ಇವು ತೊಗೋತಿರ್ಲಿಲ್ಲಲ್ಲ. ಏನಂದ್ರೆ ನಮ್ಮ 2ನೇ ಹುಡುಗ, ನಮ್ಮ ಸಣ್ಣ ಹುಡುಗ 2 ವರ್ಷದಿತ್ತು. ಆವಾಗ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ಅಂತಂದ್ರೆ ಡೈಲಿ 9ರಿಂದ 10 ಬ್ಲೌಸ್ ನಾನು ಸ್ಟಿಚ್ ಮಾಡಿದೆ ಫ್ರೆಂಡ್ಸ್. ನಮಗೆ ಡೈಲಿ 5ರಿಂದ 6 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದ್ರೆ ನೀವೇನು ಮಾಡಿರಿ, ನಶಿಕ್ನಾಗಂತೂ ಹೇಳಲೇಬೇಕು. ನಶಿಕ್ನಾಗ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಟಿಚ್ ಮಾಡೋಕೆ ಕುಂಡ್ರಿ. 7 ತನಕ ನೀವು ಸ್ಟಿಚ್ ಮಾಡಿರಿ. 4 ಗಂಟೆಗೆ ಎದ್ದು 7 ತನಕ ಸ್ಟಿಚ್ ಮಾಡಿದ್ರೆ ಮಿನಿಮಮ್ ನನಗಂತೂ 3 ಬ್ಲೌಸ್ ಅಂತೂ ಮುಗಿದಿರ್ತಾವೆ. ಅಸ್ತ್ರ ಬ್ಲೌಸ್ ಅವು ಮತ್ತು ಪ್ಲೇನ್ ಬ್ಲೌಸ್ ಆದರೆ 4 ಅಂತೂ ಹೊಲ್ದೇ ಇರ್ತೀನಿ ನಾನು. ಹೈ ಸ್ಪೀಡ್ ಮಿಷನ್ ಅದ ನಂದು. ಇಲ್ಲ ಬೇಡಪ್ಪ ನಮಗೆ ಅಷ್ಟು ಆಗಲ್ಲ ಅಂತಂದ್ರೆ ನೋಡ್ರಿ, 3 ತಾಸು ಒಳಗೆ ನೀವು 2 ಬ್ಲೌಸ್ ಹೊಲಿದ್ರೂ ಸಾಕು. 2 ಅಸ್ತ್ರ ಬ್ಲೌಸ್ ಹೊಲಿದ್ರಿ ಅಂತ ಇಟ್ಕೋರಿ. 4ರಿಂದ 7 ಗಂಟೆ ತನಕನೂ 2 ಬ್ಲೌಸ್ ಆದು, ಅಸ್ತ್ರ ಬ್ಲೌಸ್ 2 ಆದು. ನೆಕ್ಸ್ಟ್ 7ರಿಂದ ನೀವು 10 ಗಂಟೆ ತನಕನೂ ನಿಮ್ಮ ಮನೆ ಕೆಲಸ ಮಾಡ್ಕೊರಿ. 10 ಬೇಡ 11 ಗಂಟೆ ತನಕನೂ ಮಾಡ್ಕೊರಿ. 3-4 ತಾಸು ನಿಮ್ಮ ಮನೆ ಕೆಲಸ ಎಲ್ಲ ಮುಗಿತದೆ ಅಷ್ಟರೊಳಗಾಗಿ. 11 ಗಂಟೆ ಒಳಗಾಗಿ ಎಂಥ ಕೆಲಸ ಇದ್ರೂ 11 ಗಂಟೆ ಒಳಗಾಗಿ ನೀವು ಕೆಲಸ ಮುಗಿಸ್ಲೇಬೇಕು. 11 ಗಂಟೆ ಕೆಲಸ ಮುಗಿಸ್ಕೊಂಡು ಅದರೊಳಗೆ ನಿಮ್ಮ ನಾಷ್ಟ ಎಲ್ಲ ಬೆಳಗ್ಗೆ ಎದ್ದು ನಾಷ್ಟ ಮುಗಿಸ್ಕೊಂಡು 11 ಗಂಟೆಗೆ ನೀವು ಮತ್ತೆ ಸ್ಟಿಚ್ ಮಾಡೋಕೆ ಕೂತ್ರಿ ಅಂದ್ರೆ 1 ಗಂಟೆ ತನಕನೂ ನೀವು ಸ್ಟಿಚ್ ಮಾಡಬೇಕು. 11ರಿಂದ 1 ಗಂಟೆ 2 ತಾಸು. 2 ತಾಸು ಒಳಗೆ ನೀವು ನನಗಂದ್ರೆ ಮಿನಿಮಮ್ 2 ಬ್ಲೌಸ್ ಆಗಿರ್ತಾವೆ. 2 ತಾಸು ಒಳಗೆ 2 ಬ್ಲೌಸ್ ಆಗಿ ಇನ್ನೂ ಟೈಮ್ ಉಳಿದಿರ್ತದೆ. ಯಾಕಂದ್ರೆ ನಾನು ಫಾಸ್ಟಾಗಿ ಸ್ಟಿಚ್ ಮಾಡ್ತೀನಿಲ್ಲ, ಅದಕ್ಕಂತೇಳಿ 2 ಬ್ಲೌಸ್ ಆಗಿ ಇನ್ನೂ ಟೈಮ್ ಉಳಿದಿರ್ತದೆ. 2 ತಾಸೊಳಗೆ ನೀವು ಒಂದೇ ಬ್ಲೌಸ್ ಸ್ಟಿಚ್ ಮಾಡಿರಿ. ಯಾವುದು ಲೈನಿಂಗ್ ಬ್ಲೌಸು, ಒಂದೇ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿರಿ. 11ರಿಂದ 1 ಗಂಟೆ ತನಕನೂ ಎಷ್ಟು 3 ಬ್ಲೌಸ್ ಆಗ ನಿಮ್ಗೆ. ನೀವು 1ರಿಂದ 3 ಗಂಟೆ ತನಕನೂ ಮಧ್ಯಾಹ್ನದ ಅಡಿಗೆ ಊಟ ಆಲ್ಮೋಸ್ಟ್ ಬೆಳಗ್ಗೆನೇ ಆಗಿರ್ತದೆ ಕೆಲಸ ಎಲ್ಲ. 1ರಿಂದ 3 ಗಂಟೆ ತನಕನೂ ನೀವು ಏನಾದರೂ ಒಟ್ಟು ಊಟ ಅಥವಾ ಏನಾದರೂ ನಿಮ್ಮ ಮನೆ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊರಿ. ಮತ್ತು ಬಾಂಡೆ ಅವು ಇವು ಹೆಣ್ಮಕ್ಳಿಗೆ ಸಾವಿರಾರು ಕೆಲಸ ಇರ್ತಾವೆ, ಮುಗಿಸ್ಕೊರಿ. ಮುಗಿಸ್ಕೊಂಡು 3ರಿಂದ 4 ಗಂಟೆ ತನಕ
ಮಧ್ಯಾಹ್ನ 3 ರಿಂದ 4 ಗಂಟೆ ತನಕ ರೆಸ್ಟ್ ಮಾಡಿರಿ. ಯಾಕಂದರೆ ಜಾಸ್ತಿ ಕುಂದ್ರೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ ಟೇಲರ್ಸ್ಗಳಿಗೆ, ಆಮೇಲೆ ಮೂಲವ್ಯಾಧಿ ತ್ರಾಸು ಈ ರೀತಿ ಅವಾಯ್ಡ್ ಆಗಬೇಕು ಅಂದರೆ ರೆಸ್ಟ್ ಮಾಡಿರಿ. ಮತ್ತು ನೀವು 4 ರಿಂದ 6 ಗಂಟೆ ತನಕನೂ ಸ್ಟಿಚ್ ಮಾಡಿರಿ, 2 ತಾಸು. ಮತ್ತು ನಿಮ್ಗೆ 4 ರಿಂದ 6 ಗಂಟೆ ತನಕನೂ 2 ತಾಸು ಸ್ಟಿಚ್ ಮಾಡಿರಿ. 2 ತಾಸು ಒಳಗೆ ನೀವು ಮಧ್ಯಾಹ್ನ ನಿಮ್ಗೆ 2 ತಾಸು ಟೈಮ್ ಸಿಕ್ಕಿರ್ತೈತಿ, ಅದ್ರೊಳಗೆ 1.5 ಬ್ಲೌಸ್ ತೊಗೋರಿ. ಆಮೇಲೆ ಈಗ ನಿಮ್ಗೆ 2 ತಾಸು ಇದ್ರೊಳಗೆ 1.5 ಬ್ಲೌಸ್ ತೊಗೋರಿ. ಇಲ್ಲೇ ನಿಮಗೆ 3 ಬ್ಲೌಸ್ ಆದು ಫ್ರೆಂಡ್ಸ್. 3 ಬ್ಲೌಸ್ ಇಲ್ಲ ಅದು ಬೆಳಿಗ್ಗೆ ಎದ್ದ ತಕ್ಷಣ 2 ಬ್ಲೌಸ್, 5 ಬ್ಲೌಸ್ ಆದು. ಮತ್ತು ನೀವು ಸಾಯಂಕಾಲ 6 ರಿಂದ 8 ಗಂಟೆ ತನಕನೂ ನಿಮ್ಮ ಮನೆ ಕೆಲಸ ಏನಾದರೂ ಒಂದು, ಸಾಯಂಕಾಲ ಕಸ ಹುಡುಗೋದನ್ರಿ, ಆಮೇಲೆ ಫ್ರೆಶ್ ಅಪ್ ಆಗೋದು, ದೇವ್ರ ಮುಂದೆ ದೀಪ ಹಚ್ಚೋದು, ಏನಾದರೂ ಅಲ್ಪ ಸ್ವಲ್ಪ ಅಡುಗೆ ಇದ್ರೆ ಮಾಡ್ಕೊಳ್ಳೋದು 8 ಗಂಟೆ ತನಕನೂ ಮುಗಿಸ್ರಿ. ಮತ್ತು ನೀವು 8 ರಿಂದ 10 ಗಂಟೆ ತನಕನೂ ನಿಮಗೆ ಟೈಮ್ ಇರ್ತೈತಿ. ಆವಾಗ ನೀವು ಸ್ಟಿಚ್ನೂ ಮಾಡ್ಬೋದು, ಒಲ್ಲೆ ಅಂತಂದ್ರೆ ಕಟಿಂಗ್ನೂ ಮಾಡ್ಬೋದು. ಇಷ್ಟು ಟೈಮ್ ನಿಮಗೆ ಸಿಗ್ತದೆ ಸ್ಟಿಚಿಂಗ್ ಮಾಡಿ, ಮನೆ ಕೆಲಸ ಮಾಡಿಕೊಂಡು ಇಷ್ಟು ಟೈಮಿಗೆ ನಿಮಗೆ ಸಿಗ್ತದೆ. ಇದನ್ನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಆವಾಗ ನಾನಿನ್ನು 10 ಬ್ಲೌಸ್ ಸ್ಟಿಚ್ ಮಾಡ್ತಿದ್ನಲ್ಲ, ಈ ಟೈಮ್ ಒಳಗೇ ನಾನು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಮತ್ತು ಅವಾಗ ನಾನು ಕ್ಲಾಸಸ್ ಹೇಳ್ತಿದ್ದೆ ಫ್ರೆಂಡ್ಸ್. ಆವಾಗ ನಾನು ಯಾವಾಗಂದ್ರೆ 9 ರಿಂದ 11 ಗಂಟೆ ಬೆಳಗ್ಗೆನೇ ಬರ್ತಿದ್ರು ಅವರು. ಒಂದು 5 ರಿಂದ 6 ಜನ ಇದ್ದರು. ಬೆಳಗ್ಗೆನೇ 9 ರಿಂದ 11 ಗಂಟೆ ಒಳಗಾಗಿ ನಾನು ಕ್ಲಾಸಸ್ ಮುಗಿಸ್ಕೊಂಡು ಮತ್ತೆ ನಾನು ಸ್ಟಿಚ್ ಮಾಡ್ತಿದ್ದೆ. ನಾನು ನೈಟ್ 1 ಗಂಟೆ ತನಕನೂ ಸ್ಟಿಚ್ ಮಾಡ್ತಿದ್ದೆ. ಆಮೇಲೆ ನಶಿಕ್ನಾಗ 4ಕ್ಕೆ ಎದ್ದು ಮತ್ತು 7 ತನಕ ನಾನು ಸ್ಟಿಚ್ ಮಾಡ್ತಿದ್ದೆ. ಇಷ್ಟು ನಾನು ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ ಫ್ರೆಂಡ್ಸ್. ಇಂಥದ್ದು ಬರಲ್ಲ ಅನ್ನಂಗಿಲ್ಲ, ಇಷ್ಟು ಕಸ್ಟಮರ್ಸ್ ಇದ್ದರು ನನಗೆ ಆ ಏರಿಯಾದಾಗ. ಅಷ್ಟೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿ ನಂಗೆ ನೈಟ್ ಸಾಕಾಗ್ತಿರ್ಲಿಲ್ಲ. ಒಂದು 2-3 ತಾಸು ಅಷ್ಟೇ ನಾನು ನಿದ್ದೆ ಮಾಡ್ತಿದ್ದೆ. ಅವಾಗ ತುಂಬಾ ತೆಳ್ಳಗಿದ್ದೆ ಫ್ರೆಂಡ್ಸ್ ನಾನು. ಈಗ ಸ್ವಲ್ಪ ಹೇಳ್ಕೊಬೇಕಂದ್ರೆ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಅವಾಗ ಭಾಳ ಅಂದ್ರೆ ಭಾಳ ಕೆಲಸ, ಯಾಕಂದ್ರೆ ಜಾಸ್ತಿ ಹೊತ್ತು ನಾನು ಟೇಲರಿಂಗ್ಗೆ ಕೊಡ್ತಿದ್ದೆ. ಮಕ್ಕಳು ಇನ್ನೂ ಚಿಕ್ಕವರಿದ್ದರು, ಅವ್ರನ್ನ ನೋಡಿಕೊಂಡು ಆಮೇಲೆ ಅವ್ರು ಯಾವಾಗ ನನ್ನ ಕೈ ಬಿಡ್ತಾರಲ್ಲ ಆವಾಗ ನಾನು ಅವ್ರು ಮಲ್ಕೊಂಡಾಗ, ಮತ್ತು ಅವ್ರು ಯಾವುದ್ರೆ ನಮ್ಮ ಮನೆಗೆ ನಮ್ಮ ಮಮ್ಮಿ ಇದು ಬಂದರು, ನಮ್ಮ ಯಜಮಾನ್ರಿದ್ರು ಅಂದ್ರೆ ಅವ್ರ ಕಡೆಯ ಮಕ್ಕಳು ಕೊಟ್ಟು ನಾನು ಸ್ಟಿಚ್ ಮಾಡ್ತಿದ್ದೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಅವಾಗ ಡ್ರೈವರ್ ಇದ್ರಂತ ಹೇಳಿ ನಾನು ನಿಮಗೆ. ಅವ್ರು ಬಾಡಿಗೆ ಬಂದಾಗ ಡ್ರೈವರ್ಗೆ ಕೆಲಸಕ್ಕೆ ಹೋಗಿದ್ರು. ಅವಾಗ ನನಗೆ ಬ್ಲೌಸಸ್ ಕಮ್ಮಿ ಆಗ್ತಿದ್ದು, ಯಾಕಂದ್ರೆ ನಾನು ಮಕ್ಕಳು ನೋಡಿಕೊಂಡು ಸ್ಟಿಚ್ ಮಾಡೋದು ಕಷ್ಟನೇ ಆಗ್ತಿತ್ತು. ಮತ್ತು ನಮ್ಮ ಮನೆಯವ್ರು ಮನೆಯಾಗಿದ್ದರು ಅಂತಂದ್ರೆ ಮಕ್ಕಳನ್ನ ಅವರೇ ನೋಡ್ಕೋತಿದ್ರು. ಅವ್ರು ನೋಡ್ಕೊಳ್ಳೋದು ನನಗೆ ತುಂಬಾ ನನಗೆ ಭಾಳ ಹೆಲ್ಪ್ ಮಾಡ್ಯಾರ ನಮ್ಮ ಯಜಮಾನ್ರು. ಅವ್ರ ಮಕ್ಕಳು ನೋಡ್ಕೊಂಡ್ರು ಅಂದ್ರೆ ನಾನು ಚಂದನ ಅವತ್ತು ಜಾಸ್ತಿ ಬ್ಲೌಸೇ ಸ್ಟಿಚ್ ಮಾಡಿಬಿಡ್ತಿದ್ದೆ. ಮಿನಿಮಮ್ ಅಂದರೂ ನಾನು 10-11 ಬ್ಲೌಸ್ ತನಕನೂ ನಾನು ನನ್ನ ಲೈಫ್ ಒಳಗೆ ಇಷ್ಟು ವರ್ಷದ ಜರ್ನಿ ಒಳಗೆ ಒಂದು ದಿನಕ್ಕೆ 10 ರಿಂದ 11 ಬ್ಲೌಸ್, 12 ಹೊಲ್ದಿಲ್ಲ, ಸುಳ್ಳು ಹೇಳೋದಿಲ್ಲ, 12 ಅಂದರೂ ಹೊಲ್ದಿಲ್ಲ, 11 ಬ್ಲೌಸ್ ಲಾಸ್ಟ್ ಚಾಲೆಂಜ್ ಮಾಡಿ ಹೊಲ್ದಿದ್ದೆ. ಹೆಂಗೆ ಚಾಲೆಂಜ್ ಮಾಡಿದ್ನಿ ಅಂತಂದ್ರೆ, ನಮ್ಮ ಮನೆ ಹಿಂದ್ಗಡೆ ಅವ್ರ ಮನೆ ನಮ್ಮ ಮನೆ ನಡುವೆ ಕಿಟಕಿತ್ತು. ಆ ಮನೆಯವ್ರು ನನಗೆ ಕಾಜಾಗುಂಡಿ ಮಾಡಿಕೊಡ್ತಿದ್ರು ಬ್ಲೌಸ್. ಮಿಷನ್ ನಾನು ಅಲ್ಲೇ ಹಚ್ಚಿ ಅವ್ರು ನನ್ನ ಕಿಟಕಿ ಬಾಜು ಒಂದು ಕಟ್ಟಿತ್ತು, ಅಲ್ಲಿ ಅವ್ರು ಕುಂದ್ರೋರು. ನನಗೆ ನೀವು 1 ಬ್ಲೌಸ್, ನಾನು ಅಂತಿದ್ದೆ ಅವರಿಗೆ, ನೀವು 1 ಬ್ಲೌಸ್ ಕಾಜಾಗುಂಡಿ ಮಾಡೋದಕ್ಕೆ ನಾನು 1 ಬ್ಲೌಸ್ ಸ್ಟಿಚ್ ಮಾಡ್ತೀನಂತೆ ಅವ್ರಿಗೆ ಚಾಲೆಂಜ್ ಮಾಡಿದ್ದೆ ನಾನು. ಹಾಗೆ ಆಗ್ತಿತ್ತು ಫ್ರೆಂಡ್ಸ್. ಅವ್ರು 1 ಬ್ಲೌಸ್ ಇಷ್ಟು ಕಾಜಾಗುಂಡಿ ಕೈವಲ್ಲಿಗೆ ಮಾಡೋದ್ರಾಗೆ ಇಲ್ಲೊಂದು ಬ್ಲೌಸ್ ನಂದು ಸ್ಟಿಚ್ ಮಾಡಿ ಮತ್ತೆ ತಗೋರಿ ಅಂತ ಕೊಟ್ಬಿಡ್ತಿದ್ದೆ. ಅವ್ರು ಗಾಬರಿ ಹಾಕಿದ್ರು ನನ್ನ ನೋಡಿ, ಏನ್ರಿ 1 ಬ್ಲೌಸ್ ಕಾಜಾಗುಂಡಿ ಮಾಡೋದ್ರಾಗೆ ಮತ್ತೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ನೀವು ಅಂಥೇಳಿ. ಈ ರೀತಿ ಚಾಲೆಂಜ್ ಮೇಲೆ ನಾನು ಹೊಲ್ದಕ್ಕಿದ್ದೀನಿ. ಹೀಗಾಗಿ ತುಂಬಾ ಎಕ್ಸ್ಪೀರಿಯೆನ್ಸ್ ಅದ ಫ್ರೆಂಡ್ಸ್. ನಾನು ಚಿಕ್ಕ ವಯಸ್ಸಿನೊಳಗೆ ನಾನು ಟೇಲರಿಂಗ್ ಕಲ್ತೀನಿ, ಅದು ನನ್ನ ಕೈ ಹಿಡಿದದ. ಐ ಲವ್ ಮೈ ಜಾಬ್. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ನಾನು ಹೇಳಿದ್ದೆ ನಿಮಗೆ 4 ರಿಂದ 5 ಬ್ಲೌಸ್, ಯಾಕೆ 6 ಬ್ಲೌಸು ನೀವು ಮನಸ್ಸು ಮಾಡಿದ್ರೆ ಇನ್ನೂ ಜಾಸ್ತಿನೇ ಬ್ಲೌಸ್ ಹೊಲಿತೀರಿ. ಬಟ್ ನೀವು ನಶಿಕ್ನಾಗ ಎದ್ದು ಸ್ಟಿಚ್ ಮಾಡಿ ಆಮೇಲೆ ಮನೆ ಕೆಲಸ ಮಾಡಿ ಮತ್ತೆ ನೀವು ಸ್ಟಿಚಿಂಗ್ ಕೂಡೋದ್ರಿಂದ ಮತ್ತು ನಿಮಗೆ ಇಲ್ಲಿ ಎಲ್ಲ ಕೆಲಸನೂ, ಮನೆ ಕೆಲಸನೂ ಆಯ್ತು, ನಿಮಗೆ ರೆಸ್ಟ್ನೂ ಸಿಕ್ತು, ನಿಮ್ಮ ಬ್ಲೌಸಸ್ನೂ ಆದವು. ಈ ಥರ ನೀವು ಟೈಮ್ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಯಾಕೆ ಈ ಸದ್ಯಕ್ಕೆ ನಾನು ಯಾಕೆ ಜಾಸ್ತಿ ಸ್ಟಿಚ್ ಮಾಡ್ತಾ ಇಲ್ಲ ಅಂತಂದ್ರೆ, ಇಲ್ಲಿನೂ ಕೂಡ ನಾನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಇಲ್ಲಿನೂ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ಏನಂತಂದರೆ, ನಾನು ಆನ್ಲೈನ್ ಕ್ಲಾಸಸ್ಗಳು ತೊಗೋತಾ ಇದ್ದೀನಿ, ಆಫ್ಲೈನ್ ಕ್ಲಾಸಸ್ಗಳು ತೊಗೋತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ ಫ್ರೆಂಡ್ಸ್. ನಾನು 2 ಕ್ಲಾಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಈ ಬ್ಯಾಸ್ಗಿ ಸೂಟಿ ಒಳಗೆ ಇಷ್ಟು ಜನ ಕಾಲ್ ಮಾಡ್ಯಾರ ಅಂತಂದ್ರೆ, ಇಲ್ಲೇ ಬಂದು ಕಲಿತೀನಿ ಅನ್ನೋರು. ಮೊನ್ನೆ ಒಬ್ಬರು ಗುಲ್ಬರ್ಗದಿಂದ ಫೋನ್ ಹಚ್ಚಿದ್ರು, ಅದಕ್ಕೆ ಕಲಬುರ್ಗಿ ಅಂತೀವಿ ನಾವೀಗ. ಅಲ್ಲಿಂದ ಫೋನ್ ಹಚ್ಚಿದ್ರು ಅವರು, ಇಲ್ರಿ ನಾನು ಕಲಿಬೇಕು ಎಂಬ್ರಾಯ್ಡ್ರಿ, ಆದ್ರೆ ದೂರ ಬಾಳಕತಿ, ಹೆಂಗೆ ಮಾಡಲಿ, ಬರೋದು ಹೋಗೋದು ನಡೀತದೇನ್ರಿ ಅಂತ. ಆಗಲ್ಲ ರೀ, ಯಾಕಂದ್ರೆ ಗುಲ್ಬರ್ಗ ಇಲ್ಲಿಂದ 4 ಅವರ್ ಬೇಕು, 3 ರಿಂದ 4 ಅವರ್ ಬೇಕು. ಬಂದು ಹೋಗೋದು ಸುಸ್ತಾಗ್ಬಿಡುತ್ತೆ ಅವರಿಗೆ. ಬ್ಯಾಡ್ರಿ, ಎಷ್ಟು ದೂರದಿಂದ ಬರೋದು ಬೇಡ, ನೀವು ಹೈರಾಣ ಹಾಕ್ಯರಿ ಅಂತ ಹೇಳಿ ನಾನೇ ಬೇಡ ಅಂದೆ. ಅಷ್ಟು ದೂರದಿಂದ ಬರೋರು ತಯಾರದಾರ ಫ್ರೆಂಡ್ಸ್ ಈಗ. ಹೀಗಾಗಿ ನಾನು
ಆನ್ಲೈನ್ದೊಳಗೆ ಯಾರ್ಯಾರು ದೂರದ ಊರಿನವ್ರು ಇದ್ದಿರಲ್ಲ ಎಲ್ಲರಿಗೂ ಆನ್ಲೈನ್ ನನ್ನ ಕಡೆ ಇಷ್ಟ ಇದ್ದವರು ಆನ್ಲೈನ್ ಒಳಗೆ ಜಾಯಿನ್ ಆಗ್ರಿ. ಮತ್ತು ಮನೆಗೆ ಬಂದು ಕಲಿತೀನಿ ಅನ್ನೋರು ಸುತ್ತಮುತ್ತ ಒಂದು 30-40 ಕಿಲೋಮೀಟ್ರ್ ಆದ್ರೆ ಪರವಾಗಿಲ್ಲ, ಇದಕ್ಕಿಂತ ಜಾಸ್ತಿ ದೂರಿಂದ ಬರಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಭಾಳ ಹೈರಾಣ ಆಗ್ತದೆ ಬಿಸಿಲು ದಿನ. ಈಗ ಬೇಕಿದ್ರೆ ನೀವು ಈಗಂತೂ ಸುತ್ತಮುತ್ತ ತುಂಬ ಜನ ಕಾಲ್ ಮಾಡಾಕತ್ತಾರ ನನಗೆ, ಎಂದು ಸ್ಟಾರ್ಟ್ ಮಾಡ್ತೀರಿ ಕ್ಲಾಸಸ್, ಎಂದು ಸ್ಟಾರ್ಟ್ ಅದಾವೆ ನಿಮ್ಮ ಆಫ್ಲೈನ್ ಕ್ಲಾಸಸ್ ಅಂತೇಳಿ. ನಾನು ಹೇಳಿನವ್ರಿಗೆ ಮಾರ್ಚ್ 10ರಿಂದ ತೊಗೋತೀನಿ. ಯಾಕಂದ್ರೆ 1ನೇ ತಾರೀಕಿಗೆ ತೊಗೋಬೇಕಾಗಿತ್ತು. ಇನ್ನೂ ನನಗೆ ಮಾಡಬೇಕಾದಂಥ ಕೆಲಸಗಳು ಪೆಂಡಿಂಗ್ ಅದಾವು. ಹೀಗಾಗಿ ನಾನು 10ನೇ ತಾರೀಕಿನಿಂದ ಬರ್ರಿ ಅಂಥೇಳಿ ಹೊಸ ಆನ್ಲೈನ್ ಕ್ಲಾಸ್ನೂ ಆಯ್ತು ಆಫ್ಲೈನು ಆಯ್ತು 10ನೇ ತಾರೀಕಿನಿಂದನೇ ಸ್ಟಾರ್ಟ್ ಮಾಡಾಕತ್ತೀನಿ ಫ್ರೆಂಡ್ಸ್. ಈಗಾದರೂ ನಾನು ಟೈಮ್ ವೇಸ್ಟ್ ಮಾಡಾಕತ್ತಿಲ್ಲ. ಇದ್ರ ನಡುವೆನೂ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ವಿಡಿಯೋಸ್ಗಳು ಮಾಡ್ತಾಯಿದ್ದೀನಿ, ಮನೆ ಕೆಲಸ ಮಾಡ್ಕೋತೀನಿ. ಮಕ್ಕಳು ದೊಡ್ಡವಾಗವ ಈಗ. ಅವಾಗಿನಂಗೆ ಒಂದು ತನ್ನ ತಿಂದು ಕೊಂಡ್ರು ಅಂತ ಮಕ್ಕಳಲ್ಲ. ಈಗೆಲ್ಲ ಪ್ರತಿಯೊಂದು ಶಿಸ್ತಾಗಿ ಅಡುಗೆ ಮಾಡಬೇಕು. ಈ ಥರ ಎಲ್ಲನೂ ನಮ್ಗೆ ಮಕ್ಕಳು ದೊಡ್ಡವಾದಂಗೆ ನಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ. ಈ ನಡುವೆ ನಾವು ಸ್ಟಿಚ್ ಮಾಡೋದು, ಆಮೇಲೆ ಇವ್ರನ್ನೆಲ್ಲ ನೋಡಿಕೊಂಡು ಇಷ್ಟೆಲ್ಲ ಮಾಡ್ತೀವಿ ಅಂತಂದರೆ ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ ಫ್ರೆಂಡ್ಸ. ಯಾರು ದಯವಿಟ್ಟು ಬೇಡದೇ ಇರುವಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ಕೆಲಸಗಳನ್ನ ನಾವು ಮಾಡೋನು, ತುಳಿಯೋರಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ ಅನ್ನೋದು ಗಾದೆ ಮಾತು ಸುಳ್ಳಲ್ಲ. ನನಗೆ ಯಾವ ರೀತಿ ನನಗೆ ಹಂಗಿಸ್ಕೊತ ಬಂದ್ರಲ್ಲ ಆ ರೀತಿ ನಾನು ಚಾಲೆಂಜ್ ತೊಗೊಂಡು ಅದನ್ನು ಬೆಳಿತಾನೆ ಬಂದೆ ನಾನು. ನನಗೆ ಅದ್ರ ಬಗ್ಗೆ ಖುಷಿ ಅದ. ನನಗೆ ಆ ಥರ ಅಂದರು ಈ ಥರ ಅಂದರು ಅಂತ ನನಗೇನು ಬೇಜಾರಿಲ್ಲ. ಅವ್ರು ಅಂದುದು ನನಗೆ ಒಳ್ಳೇದೇ ಆಯಿತು. ಯಾಕಂದ್ರೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳಿಲಕ್ಕೆ ನನಗೆ ಅವರು ದಾರಿ ಮಾಡಿ ಕೊಟ್ಟಂಗಾಯಿತು. ಈಗ ನಾನು ಫುಲ್ಲು ಖುಷಿ ಆಗ್ತೀನಿ, ಕೈ ತುಂಬ ಅರ್ನಿಂಗ್ಸ್ ಮಾಡ್ತೀನಿ. ಈ ರೀತಿಯಾಗಿ ನನ್ನ ಜರ್ನಿ ನಡೆದದ ಫ್ರೆಂಡ್ಸ. ಈ ರೀತಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋರಿ. ಯಾಕಂದ್ರೆ ನನ್ನ ಅನುಭವಗಳು ಪ್ರತಿಯೊಂದು ನಿಮ್ಮ ಮುಂದೆ ನಾನು ಹಂಚ್ಕೋತಾ ಇರ್ತೀನಿ. ಇನ್ನೂ ಮೋಟಿವೇಶ್ನಲ್ ವೀಡಿಯೋಗಳು ಸುಮಾರು ಅದಾವೆ, ಹಾಕ್ತೀನಿ ಎಲ್ಲನೂ. ನೀವು ತುಂಬಾ ಇಷ್ಟಪಡ್ತೀರಿ ನನ್ನ ಮೋಟಿವೇಶ್ನಲ್ ವೀಡಿಯೋಗಳು. ತುಂಬ ಜನ ನನಗೆ ಫೋನ್ ಮಾಡಿನೂ ಹೇಳ್ತೀರಿ ಜಾಸ್ತಿ ಮೋಟಿವೇಶ್ನಲ್ ವೀಡಿಯೋ ಮತ್ತು ಟೇಲರಿಂಗ್ ಕಂಟೆಂಟ್ ಹಾಕ್ರಿ ಮೇಡಮ್ ಅಂಥೇಳಿ. ಅದೇ ಕೆಲಸನೇ ನಾನು ಮಾಡ್ತಾ ಇದ್ದೀನಿ ಈಗ. ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಾಗೆಲ್ಲ ನಿಮಗೋಸ್ಕರ ನಾನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕಲ್ಲ ನನಗೆ ಕಮೆಂಟ್ ಮಾಡಿ ಹಾಕ್ರಿ. ನಾನು ಅದೇ ಥರ ವಿಡಿಯೋಸ ನಿಮ್ಗೆ ಮಾಡಿ ನಿಮ್ಗೆ ನಾನು ಆ ವಿಡಿಯೋನ ಪ್ರೆಸೆಂಟ್ ಮಾಡ್ತೀನಿ. ಫಾಸ್ಟ್ ಬ್ಲೌಸ್ ಸ್ಟಿಚ್ ಮಾಡೋದು ಹೆಂಗಂತ ಕೇಳಿರಿ, ಅದನ್ನೂ ಒಂದು ಬ್ಲೌಸ ಸ್ಟಿಚ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಬರೀ ಹೇಳಿದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ ಯಾವ ರೀತಿ ನಾವು ಬ್ಲೌಸ್ ಫಾಸ್ಟಾಗಿ ಸ್ಟಿಚ್ ಮಾಡಬೇಕು, ಅದಕ್ಕೆ ಏನೇನು ಮೆಥಡ್ ಅದಾವು. ಸುಮ್ಮನೆ ನಾನು ಮನಸ್ಸು ಬಂದಂಗೆ ಸ್ಟಿಚಿಂಗ್ ಮಾಡಿದ್ರೆ ಅಲ್ಲ, ಒಂದು ಪದ್ಧತಿ ಇರ್ತದೆ ಫ್ರೆಂಡ್ಸ್. ಸ್ಟಿಚಿಂಗ್ ಮಾಡೋಕ್ಕೂ ಒಂದು ಪದ್ಧತಿ ಇರ್ತದೆ. ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳು ನಿಮ್ಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ ಜೊತೆಗೆ ನಾನು ಬರ್ತೀನಿ. ನಾನು ಹೇಳುವಂಥ ಟಿಪ್ಸ್ಗಳು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ 100% ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತದೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಟ್ರೈ ಮಾಡೋದ್ರಾಗ ನಾವೇನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, 100% ನಿಮ್ಗೆ ರಿಸಲ್ಟ್ ಕೊಡ್ತದೆ. ಯಾಕಂದ್ರೆ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು. ಕೈ ತುಂಬ ಅರ್ನಿಂಗ್ಸ್ನು ನೀವು ಮಾಡ್ತೀರಿ. ಇನ್ನೂ ಹಲವಾರು ವಿಡಿಯೋಗಳು ಹಾಕುವುದಾವು. ಎಲ್ಲ ವಿಡಿಯೋಗಳು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ನಮಸ್ಕಾರ ಫ್ರೆಂಡ್ಸ್.